ಸರಿ ಅಮ್ಮವ್ರೆ, ನಾ ಹೋಗ್ಬತ್ತೀನಿ. ಬನ್ನಿ ಇಲ್ಲಿ. ನಿಮ್ ಯಜಮಾನ್ರು ತೀರೋದ್ರು ಅನ್ನೋ ವಿಷಯ ಗೊತ್ತಾಯ್ತು. ಎಲ್ಲ ದೇವ್ರಿಚ್ಛೆ. ಮುಂದಿನ ಜೀವನ ನೋಡಿ. ನಿಮ್ಗೆ ಯಾವ್ದೇ ರೀತಿ ಹಣದ ಸಹಾಯ ಬೇಕು ಅಂದ್ರು ನನ್ನ ಹತ್ರ ಕೇಳಿ. ಇಲ್ಲ ಅಮ್ಮವ್ರೆ, ನನ್ಗೆ ಯಾವ ಸಹಾಯನೂ ಬೇಡ. ನಮ್ ಯಜಮಾನ್ರು ಸತ್ರು ನಮಗ್ ಸಹಾಯ ಆಗಂಗ್ ಮಾಡ್ಬಿಟ್ಟೋಗೋರೆ. ಹೌದಾ? ಸರ್ಕಾರದಿಂದ 2 ಯೋಜನೆ ಅವೆ. ಆ 2 ಯೋಜನೆಯನ್ನು ನಮ್ಮ ಯಜಮಾನ್ರು ಮಾಡ್ಸಿದ್ರು. ಆ ಯೋಜನೆಯಿಂದ ಹಣ ಬಂತು. ಆ ಹಣದಲ್ಲಿ ನಿನ್ ಮಗ ಸಣ್ಣದಾಗಿ ವ್ಯಾಪಾರ ಶುರು ಮಾಡ್ಕೊಂಡವನೆ. ಕೇಳೋದಕ್ಕೆ ಖುಷಿ ಆಗ್ತಿದೆ. ಸರ್ಕಾರದಿಂದ ಇರೋ ಈ ಯೋಜನೆ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಹ್ಞೂ ಅಮ್ಮೋರೆ, ಸರ್ಕಾರದಿಂದ 2 ಯೋಜನೆ ಅವೆ. ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಈ ಯೋಜನೆಗೆ ನೀವು ಪ್ರತಿ ವರ್ಷ 436 ರೂಪಾಯಿ ಕಟ್ಬೇಕು. ಈ ಯೋಜನೆ ಮಾಡಿಸೋರು ಯಾವ್ದೇ ರೀತಿ ಮರಣ ಹೊಂದಿದ್ರು ನಾಮಿನಿ ಆದವ್ರಿಗೆ 2 ಲಕ್ಷ ರೂಪಾಯಿ ಸಿಗ್ತೈತೆ. 18 ರಿಂದ 50ನೇ ವಯಸ್ಸಿರೋರೆಲ್ಲ ಯೋಜನೆ ಮಾಡಿಸಬಹುದು. ಹೌದಾ? ಅಷ್ಟೇ ಅಲ್ಲ ಅಮ್ಮವ್ರೆ, 2ನೇದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಬರೀ 20 ರೂಪಾಯಿ ಕಟ್ಟಿದ್ರೆ ಸಾಕು. ಈ ಯೋಜನೆ ಮಾಡಿಸೋರ್ಗೆ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ರೆ ನಾಮಿನಿ ಆದವ್ರಿಗೆ 2 ಲಕ್ಷ ರೂಪಾಯಿ ಸಿಗ್ತೈತೆ. ಒಂದ್ ವೇಳೆ ಆಕ್ಸಿಡೆಂಟ್ ಅಲ್ಲಿ ಕೈಯೋ ಕಾಲೋ ಕಳ್ಕೊಂಡು ಅಂಗವಿಕಲರಾದ್ರೆ ನಾಮಿನಿ ಆದವ್ರಿಗೆ 1 ಲಕ್ಷ ರೂಪಾಯಿ ಸಿಗ್ತೈತೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮಾಡಿಸೋದಕ್ಕೆ ನಿಮ್ಮ ವಯಸ್ಸು 18 ರಿಂದ 70 ಇರಬಹುದು. ನಿಮ್ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಮೂಲಕ ನೀವು ಅರ್ಜಿ ಹಾಕಬಹುದು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಯೋಜನೆ ಅಕೌಂಟ್ ನ ರಿನ್ಯೂ ಮಾಡ್ಕೋಬೇಕು. ಅದೆಂತದ್ದು ಆಟೋ ರಿನ್ಯೂವಲ್, ಅದಾಗದೆ ರಿನ್ಯೂ ಆಯ್ತದಲ್ಲ, ಆ ಆಪ್ಷನ್ ಕೂಡ ಮಾಡ್ಕೋಬಹುದು. ತುಂಬಾ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಯಾವಾಗ್ಲೂ ನಿಮ್ ಅಕೌಂಟ್ ಅಲ್ಲಿ 456 ರೂಪಾಯಿ ಬ್ಯಾಲೆನ್ಸ್ ಇರೋ ಹಾಗೆ ನೋಡ್ಕೋಬೇಕು. ಎಷ್ಟೊಂದ್ ಜನಕ್ಕೆ ಸರ್ಕಾರದಿಂದ ಇರೋ ಈ ಯೋಜನೆ ಬಗ್ಗೆ ಗೊತ್ತೇ ಇರಲ್ಲ. ನಾನ್ ಎಲ್ರಿಗೂ ಈ ವಿಷಯ ತಿಳಿಸಿ ಯಾರಿಗಾರ ಒಬ್ರಿಗೆ ಸಹಾಯ ಆಯ್ತದೆ. ಸರಿ ಅಮ್ಮವ್ರೆ, ನಾನು ಬರ್ತೀನಿ. ಹೋಗ್ಬಿಟ್ ಬನ್ನಿ. ನೀವೇನ್ ನೋಡ್ತಾ ಇದ್ದೀರಾ? ವಿಷಯ ಗೊತ್ತಾಯ್ತು ತಾನೆ? ಆದಷ್ಟು ಬೇಗ ಅರ್ಜಿ ಹಾಕಿ.